ಸಿ ಟಿ ರವಿಯನ್ನು ಕೇಳುವುದಂದರೆ ಕಾರ್ಯಕರ್ತರಿಗೆ ಒಂದು ರೀತಿಯ ಹುರುಪು. ನಮ್ಮ ನಾಯಕರು ನಮ್ಮನ್ನು ಹುರಿದುಂಬಿಸ್ತಾರೆ ಅನ್ನುವ ಭಾವನೆ ಎಲ್ಲ ಕಾರ್ಯಕರ್ತರಲ್ಲಿದೆ. ಈಗಿನ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರು ಮಂಕಾಗಿದ್ದಾರೆ, ಬಿ ಜೆ ಪಿ ಕಾರ್ಯಕರ್ತರು ಮಂಕಾಗಿದ್ದಾರೆ. ದರ್ ಇಸ್ ಲಾಟ್ ಆಫ್ ಲೀಡರ್ಸ್, ಲಾಟ್ ಆಫ್ ಸ್ಟೇಟ್ಮೆಂಟ್. ನಾನೇ ಹೇಳಿದೆ, ಕವಲು ದಾರಿಯಲ್ಲಿ ನಡೀತಾ ಇರುವ ಬಿ ಜೆ ಪಿ ಕಾರ್ಯಕರ್ತರು ಹೋಪ್ಸನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನುವ ಸ್ಟೇಜಲ್ಲಿ ಇರುವಾಗ ಕಾರ್ಯಕರ್ತರಿಗೆ ನಿಮ್ಮ ಯಾವ ರೀತಿಯ ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಕಂಪ್ಯಾರಿಟಿವ್ ಬೆಟರ್ ಪಾರ್ಟಿ ಅಂತ ಯೋಚನೆ ಮಾಡಿದಾಗ ಬಿ ಜೆ ಪಿ ಫಾರ್ ಬೆಟರ್ ಪಾರ್ಟಿ. 24 ಕ್ಯಾರೆಟು ಇದ್ದರೆ ಮೌಲ್ಯ ಹೆಚ್ಚಾಗತ್ತೆ. ಆದರೆ ಅಧಿಕಾರ ಅನ್ನುವಂಥ ಆಭರಣವನ್ನು ಧರಿಸ್ಕೋಬೇಕು ಅಂದಾಗ ಅದಕ್ಕೂ ಕೂಡ ಸ್ವಲ್ಪ ಬೆರಿಕೆ ಮಾಡಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಉದ್ದೇಶದ ಸಾಧನೆಗೆ ಭಾರತೀಯ ಜನತಾ ಪಾರ್ಟಿ ಕೆಲವೊಮ್ಮೆ ಅನಿವಾರ್ಯ ರಾಜಿಯನ್ನು ಮಾಡ್ಕೊಳ್ಳುತ್ತೆ. ಆದರೆ ಉದ್ದೇಶ ಅದು ಒಳ್ಳೆಯ ಉದ್ದೇಶದ ಸಾಧನೆಗೆ. ಅನಿವಾರ್ಯ ರಾಜಿ ಮಾಡ್ಕೊಳ್ದಲೇ ನಮಗೆ ಮೆಜಾರಿಟಿ ಬರದೇ ಇದ್ದಿದ್ದರೆ ಆರ್ಟಿಕಲ್ 370 ರದ್ದುಪಡಿಸೋಕ್ಕಾಗ್ತಿತ್ತಾ? ಅಯೋಧ್ಯೆಯಲ್ಲಿ ಮಂದಿರ ಕಟ್ಟೋದಕ್ಕೆ ಇದ್ದ ಅಡೆತಡೆಗಳನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತಾ? ಸೈನ್ಯಕ್ಕೆ ಶಕ್ತಿ ಕೊಡೋದಕ್ಕೆ ಸಾಧ್ಯ ಆಗ್ತಿತ್ತಾ? NEPಯನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಆಗ್ತಿತ್ತಾ? ಕ್ಲಿಯರ್ ಮೆಜಾರಿಟಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದರೆ ಸಮಾನ ನಾಗರಿಕ ಸಂಹಿತೆ ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಉಳಿತಿರಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಅದು, ಸಮಾನ ನಾಗರಿಕ ಸಂಹಿತೆ ಅನ್ನೋದು. ಅದು ಅನುಷ್ಠಾನಕ್ಕೆ ಒಂದೊಂದೇ ಹೆಜ್ಜೆ ತಾಳ್ಮೆಯಿಂದ ಕಾಯಬೇಕಾದ ಪರಿಸ್ಥಿತಿ ಇರ್ತಿರಲಿಲ್ಲ. ಹೀಗಾಗಿ ಇದೆಲ್ಲ ಅರ್ಥ ಮಾಡಿಕೊಂಡು ಕಾರ್ಯಕರ್ತರು ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಿಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಗೋಯಿಂಗ್ ಬ್ಯಾಕ್ ಟು ಚಿಕ್ಕಮಗಳೂರು, ಎಲೆಕ್ಷನ್ ಸ್ಟ್ರಾಟಜಿ ಅಂತ ನೀವೇ ಒಪ್ಕೊಳ್ತೀರಿ. ಲಾಸ್ಟ್ ಟೈಮ್ ನಿಮ್ಮ ಸ್ಟ್ರಾಟಜಿ ಮೇ ಬಿ ಸಮ್ವೇರ್ ಇಟ್ ಈಸ್ ಫೇಲ್ಡ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅಂತ ಇದ್ದರೆ, ಇನ್ನು ಬರುವ ಕೆಲವು ಎಲೆಕ್ಷನ್ಗಳಿದೆ. ಜಿಲ್ಲಾ ಪಂಚಾಯತ್ ಆಗ್ಬೋದು, ZP ಎಲೆಕ್ಷನ್ಗಳು ಬರ್ಬೋದು, ಲೋಕಲ್ ಬಾಡಿ ಎಲೆಕ್ಷನ್ಗಳು. ಯಾವ ರೀತಿಯ ಸ್ಟ್ರಾಟಜಿಯಲ್ಲಿ ಸಿ ಟಿ ರವಿಯವರು ಲೋಕಲ್ ಪಾಲಿಟಿಕ್ಸಲ್ಲಿ ಇದ್ದೀರಿ? ಈಗ ಅನುಭವವನ್ನೇ ಮೆಟ್ಲಾಗಿಸ್ಕೊಂಡವನು ಮೇಲೆ ಇರ್ತಾನೆ, ಅನುಭವದಿಂದ ಪಾಠ ಕಲಿದೇ ಇದ್ದವನು ಮುಳುಗೋಗ್ತಾನೆ. ಹಾಗಾಗಿ ಸೋಲು ಕೂಡ ಒಂದು ಅನುಭವ. ಆ ಅನುಭವವನ್ನೇ ಪಾಠವಾಗಿ ಮಾಡಿಕೊಂಡು ಅಂಥ ಹಿಂದೆ ಮಾಡಿದ ತಪ್ಪುಗಳು ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ವಹಿಸಿ ಎಲ್ಲರೂ ಒಟ್ಟಿಗೆ ತಗೊಂಡು ಚುನಾವಣೆ ಗೆಲ್ಲೋ ಪ್ರಯತ್ನ ನಾವು ಮಾಡ್ತೀವಿ. ಸ್ಟ್ರಿಕ್ಟ್ ರಾಜಕಾರಣಿ ಅಂತ ಹೇಳೋದಾದರೆ ನಿಮ್ಮನ್ನು ಈಗಿನ ಪರಿಸ್ಥಿತಿಯಲ್ಲಿ ಕೆಲವು ನಾಯಕರು ಕೊಡುವಂತಹ ದ್ವಂದ್ವ ಹೇಳಿಕೆಗಳು ಅಥವಾ ಕವಲು ದಾರಿಯಲ್ಲಿ ನಡೆಯುವಂತಹ ನಾಯಕರುಗಳು, ಒಗ್ಗಟ್ಟು ಇಲ್ಲದಂತಹ ಪ್ರದರ್ಶಿಸುವಂಥ ನಾಯಕರಿಗೆ ಏನಾದರೂ ಕಿವಿ ಮಾತು ಹೇಳಬೇಕಾದ್ರೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸಾರ್ವಜನಿಕವಾಗಿ ಹೇಳಕ್ಕೆ ಬರಲ್ಲ, ಆದರೆ ಒಂದು ಮಾತು ಹೇಳ್ತೀನಿ. ಡಾಕ್ಟ್ರ್ ಉದ್ದೇಶ ಆಪ್ರೇಷನ್ ಮಾಡೋದು ಮಾತ್ರ ಇರಲ್ಲ, ಪೇಷಂಟ್ ಬದುಕಿಸೋದಿರುತ್ತೆ. ಕೆಲವೊಮ್ಮೆ BP ಶುಗರ್ ಜಾಸ್ತಿ ಇದ್ದಾಗ ಅವನು ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತಾನೆ. ಯಾಕೆ ಅಂದರೆ BP ಕಂಟ್ರೋಲಿಗೆ ತಗೊಳ್ಳೋದೇ ಇದ್ದರೆ, ಶುಗರ್ ನಾರ್ಮಲ್ ಆಗದೇ ಇದ್ದರೆ ಆಪ್ರೇಷನ್ ಮಾಡಿ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅಂತ ಆಗಿಬಿಡುತ್ತೆ. ಹಾಗಾಗಿ ಡಾಕ್ಟ್ರ್ ಉದ್ದೇಶ ಪೇಷಂಟ್ನ ಬದುಕಿಸೋದು. ನಮ್ಮ ವರಿಷ್ಠರು ಕೆಲವೊಮ್ಮೆ ತಾಳ್ಮೆ ವಹಿಸ್ತಾರೆ ಅಂತ ಹೇಳಿದ್ರೆ ಅವರು BP ಶುಗರ್ ನಾರ್ಮಲಿಗೆ ತಂದ್ಕೊಂಡು ಆಮೇಲೆ ಏನು ಆಪ್ರೇಷನ್ ಮಾಡಬೇಕು ಮಾಡೋಣ ಅಂತ ತಾಳ್ಮೆ ವಹಿಸಿರ್ತಾರೆ. ಹಾಗಾಗಿ ನಮ್ಮ ವರಿಷ್ಠರ ಬಗ್ಗೆ, ಅವರ ಅನುಭವಗಳ ಬಗ್ಗೆ ನಮಗೆ ವಿಶ್ವಾಸ ಇದೆ. ಒಂದು ವೇಳೆ ತಪ್ಪಾದರೂ ಸರಿ ಮಾಡೋ ಜವಾಬ್ದಾರಿ ಅವರಿಗೇ ಇದೆ, ಸರಿ ಮಾಡ್ತಾರೆ ಅನ್ನೋ ನಂಬಿಕೆಯೂ ಇದೆ.